ಪರಪ್ಪನಗ್ರಹಾರ ಜೈಲಿಂದ ಪವಿತ್ರ ಗೌಡ ರಿಲೀಸ್ ಆದ ಬೆನ್ನಲ್ಲೇ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ 6 ತಿಂಗಳ ಜೈಲು ವಾಸದಿಂದ ಪವಿತ್ರ ಬಂಧ ಮುಕ್ತಗೊಂಡಿದ್ದಾರೆ. ಸೆರೆವಾಸ ಅಂತ್ಯ ಆಗಿದೆ. ಕುಲದೇವರ ದರ್ಶನವನ್ನು ಮುಗಿಸಿ ಆರ್ ನಗರದ ನಿವಾಸದತ್ತ ತಮ್ಮ ಮುಂದಿನ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೇಗುಲದಿಂದ ಹೊರಡಬೇಕಾದ್ರೆ ಮಾಧ್ಯಮಗಳಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಪವಿತ್ರ ಗೌಡರು ಪ್ರತಿಕ್ರಿಯೆ ಕೊಟ್ಟು ಸಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೇವಸ್ಥಾನದ ಆವರಣದಲ್ಲಿ ಇರೋಷ್ಟು ಹೊತ್ತು ಅವರು ಯಾರ ಹತ್ರನೂ ಮಾತಾಡಿರಲಿಲ್ಲ. ಬಟ್ ಇನ್ನೇನು ಹೊರಡಬೇಕು ಅನ್ನೋ ಕೆಲ ಸೆಕೆಂಡ್ಗಳು ಬಾಕಿ ಇರಬೇಕಾದ್ರೆ ಮಾಧ್ಯಮಗಳ ಕಡೆಗೆ ಮುಂದೆ ಬಂದು ಥ್ಯಾಂಕ್ ಯು ಸೋ ಮಚ್ ಅಂತ ನಗ್ನಗ್ತಾನೆ ಅಲ್ಲಿಂದ ಹೋದರು. ಅವರ ತಾಯಿ ಕೂಡ ಕೃತಜ್ಞತೆ ಸಲ್ಲಿಸೋ ರೀತಿನಲ್ಲಿ ಕಾಣಿಸ್ತಾ ಇತ್ತು. ಅವರು ಕೂಡ ಮಗಳ ಆಗಮನದಿಂದ ಖುಷಿಯಾಗಿದ್ದಾರೆ. ಒಂದು ಕ್ಷಣ ಕೂಡ ಮಗಳನ್ನು ಬಿಟ್ಟಿರ್ತಾ ಇರಲಿಲ್ಲ. 6 ತಿಂಗಳಿಂದ ಮಗಳನ್ನು ಜೈಲಲ್ಲೇ ನೋಡ್ತಾ ಇದ್ರು. ಹತ್ರ ಇರೋದಕ್ಕಾಗ್ತಾ ಇಲ್ಲ. ಭಾಳ ನೋವಿತ್ತು ಅವರಲ್ಲಿ. ತಾಯಿ ಮನೆಗೆ ಪವಿತ್ರ ಗೌಡ ಅವರ ಆಗಮನ ಆಗಿದೆ. ನೋಡಿ, ಇದೇ ವಿಚಾರವಾಗಿ ನಮಗೆ ಆಗಲೇ ಪ್ರಶ್ನೆ ಇದ್ದಿದ್ದು. ಬನಶಂಕರಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ಅವರು ಆಗಮಿಸಿದ್ದಾರೆ. ಅವ್ರ ತಾಯಿ ಫ್ಲಾಟ್ ಇದೆ ಒಂದು. ತಾಯಿ ಮನೆಗೆ ಪವಿತ್ರ ಗೌಡ ಅವರು ಬಂದಿದ್ದಾರೆ. ಆರ್ ನಗರ ನಿವಾಸಕ್ಕೆ ಹೋಗೋಕ್ಕೂ ಮುಂಚೆ ಬನಶಂಕರಿಯಲ್ಲಿರುವ ಅಪಾರ್ಟ್ಮೆಂಟ್ಗೆ ಒಂದು ವಿಸಿಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಬಬ್ಲಿ ತಾಯಿ ಇದನ್ನು ಬಯಸಿದ್ರು ಅಂತ ಅನಿಸುತ್ತೆ. ಹೀಗಾಗಿ ತಾಯಿಯ ಇಚ್ಛೆಯಂತೆ ಬಂದಿದ್ದಾರೆ. ಇವರ ಕಂಪ್ಲೀಟ್ ಲೀಗಲ್ ಹೋರಾಟವನ್ನು ನೋಡ್ಕೊಂಡಿದ್ದು ಇವರ ಅನುಪಸ್ಥಿತಿಯಲ್ಲಿ ಅವರ ತಾಯಿನೇ. ಪ್ರತಿದಿನ ಕೋರ್ಟು ಕಚೇರಿ ಅಂತ ಬರ್ತಾ ಇದ್ದಿದ್ದು, ಪ್ರತಿ ಹಿಯರಿಂಗಲ್ಲೂ ಬರ್ತಾ ಇದ್ರು. ಮಗಳು ಈಗ ರಿಲೀಸ್ ಆಗ್ತಾರೆ, ಆಗ ರಿಲೀಸ್ ಆಗ್ತಾರೆ ಅಂತ ಕಾಯ್ತಾ ಇದ್ರು. ಫೈನಲಿ ಮಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಭಾಗ್ಯಮ್ಮ ಅವ್ರದ್ದು ಒಂದು ಫ್ಲ್ಯಾಟ್ ಇದೆ ಬನಶಂಕರಿಯಲ್ಲಿ. ಸೊ ಆ ಫ್ಲ್ಯಾಟ್ಗೆ ಪವಿತ್ರ ಗೌಡ ಅವರು ತಮ್ಮ ನಿವಾಸಕ್ಕೆ ಹೋಗೋಕ್ಕೂ ಮುಂಚೆ ಭೇಟಿ ಕೊಟ್ಟಿದ್ದಾರೆ. ಮುಂದೆ ದೊಡ್ಡ ಸವಾಲಿದೆ. ಈಗ ಯಾವುದೂ ಹಿಂದಿನಂತೆ ಇರಲ್ಲ, ಎಲ್ಲವೂ ಬದಲಾಗಿರುತ್ತೆ. ಅದನ್ನು ರಿಯಾಲಿಟಿ ಯಾವ ರೀತಿ ನೋಡ್ತಾರೆ, ಇನ್ನು ಯಾವ ರೀತಿ ಚರ್ಚೆ ಆಗುತ್ತೆ, ಲೀಗಲಿ ಇದರಿಂದ ಈ ಸಮಸ್ಯೆಯಿಂದ ಹೇಗೆ ಹೊರ ಬರ್ತಾರೆ, ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇನ್ನೂ ಟ್ರಯಲ್ಗೆ ದಿನಾಂಕ ನಿಗದಿ ಆಗಿಲ್ಲ. ಇನ್ನೂ ಒಂದು ಗೊಂದಲ ಇರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟಾ ಅಥವಾ ಸಾಮಾನ್ಯ ಕೋರ್ಟಾ ಅಂತ. ಅದರ ಮೇಲೆ ಇವರು ಆರೋಪ ಮುಕ್ತರಾಗ್ತಾರಾ, ದೋಷ ಮುಕ್ತರಾಗ್ತಾರಾ, ದೋಷಿ ಆಗ್ತಾರಾ, ಈ ಎಲ್ಲ ಪ್ರಶ್ನೆಗಳಿದೆ. ಕುಟುಂಬಕ್ಕೆ ಒದಗಿರುವಂತಹ ಅತಿ ದೊಡ್ಡ ಆಘಾತ. ಸ್ವಲ್ಪ ಟೈಮ್ ಮಾತ್ರ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ನೋಡೋಣ ಏನೇನಾಗತ್ತೆ, ಯಾವ್ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಬಟ್ ಎಲ್ರಿಗಿಂತ ಅತಿ ಹೆಚ್ಚು ಬೇಲ್ಗೋಸ್ಕರ ಪರಿತಪ್ಪಿಸಿದ್ದು ಪವಿತ್ರ ಗೌಡ. ಎಲ್ರಿಗಿಂತ ಮೊದಲು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದು ಕೂಡ ಪವಿತ್ರ ಗೌಡ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತಾಯಿ ಕರೆದಿದ್ದಕ್ಕೆ ಅಂತ ಈ ಫ್ಲಾಟಿಗೆ ಹೋಗಿದ್ದ ಅಥವಾ ಪವಿತ್ರ ಅವ್ರು ಫಸ್ಟೇ ಫಿಕ್ಸ್ ಆಗಿ ಬಂದಿದ್ರ ಆರ್ ನಗರ ನಿವಾಸಕ್ಕೆ ಹೋಗೋಕೆ ಮುಂಚೆ ಇಲ್ಲೊಂದು ಭೇಟಿ ಕೊಡಬೇಕು ಅಂತ? ಈ ಟೈಮ್ನಲ್ಲಿ ಯಾರೆಲ್ಲ ಇದ್ರು, ಏನೇನು ಮಾಹಿತಿ ಸಿಗ್ತಾ ಇದೆ? ಇವತ್ತು ಇಡೀ ದಿನ ಇಲ್ಲೇ ಇರ್ತಾರಾ ಅಥವಾ ಸ್ವಲ್ಪ ಹೊತ್ತಲ್ಲಿ ಆರ್ ನಗರ ನಿವಾಸಕ್ಕೆ ಹೋಗ್ತಾರಾ? ಮಮತಾ ಈಗ ಬನಶಂಕರಿಯ ಬಳಿ 6 ಸ್ಟೇಜಲ್ಲಿರುವಂಥ ಒಮೆಗಾ ಬ್ರಿಗೇಡ್ ಒಮೆಗಾ ಅನ್ನೋ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ಗೆ ಅವರ ಪವಿತ್ರ ಗೌಡ ಅವರ ಕುಟುಂಬಸ್ಥರು ಬಂದಿರುವಂಥದ್ದು. ಇದೇ ಅಪಾರ್ಟ್ಮೆಂಟಲ್ಲಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಇದರಲ್ಲೇ ವಾಸವಾಗಿರುವಂಥದ್ದು. ಇವತ್ತೇನು ಪರಪ್ಪನಗ್ರಹಾರ ಜೈಲಿಂದ ಹೊರಗಡೆ ಬರ್ತಾರೆ. ಬಂದ ನಂತರದಲ್ಲಿ ಮೊದಲೇ ಅವರು ಅವ್ರ ತಾಯಿ ಮನೆಗೆ ಹೋಗೋದು ಅಂತ ಡಿಸೈಡ್ ಆಗಿತ್ತು. ಆದರೆ ಎಲ್ಲಿ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇರಲಿಲ್ಲ. ಈಗ ಅವ್ರ ತಾಯಿ ಮನೆಗೆ ನೇರವಾಗಿ ಅಲ್ಲಿ ಬಂದಿರುವಂಥದ್ದು. ಇದಕ್ಕೂ ಮುಂಚೆ ಪರಪ್ಪನಗ್ರಹಾರ ಜೈಲಿಂದ ಪವಿತ್ರ ಗೌಡ ಮತ್ತು ಅವರ ತಾಯಿ ಭಾಗ್ಯ ನೇರವಾಗಿ ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂಥ ವಜ್ರಮುನೇಶ್ವರ ದೇವಸ್ಥಾನ ಅಂತ ಅವ್ರ ಮನೆ ದೇವಸ್ಥಾನ ಅದು, ಅಲ್ಲಿಗೆ ಭೇಟಿ ನೀಡಿರುವಂಥದ್ದು. ಅಲ್ಲಿ ಭೇಟಿ ನೀಡಿ ಅಲ್ಲಿ ಮಡಿ ಸ್ನಾನ ಮಾಡ್ತಾರೆ. ನಂತರದಲ್ಲಿ ಅಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿ ಅವರಿಗೆ ಏನು ಪವಿತ್ರ ಗೌಡಗೆ ದೃಷ್ಟಿ ತೆಗೆದ ನಂತರದಲ್ಲಿ ಅವರು ಅರ್ಚಕರಿಗೂ ಕೂಡ ಅರ್ಚನೆ ಮಾಡಿಸ್ತಾರೆ. ಅರ್ಚನೆ ಮಾಡಿದಂಥ ವೇಳೆಯಲ್ಲಿ ಅವ್ರ ಕುಟುಂಬ ಎಲ್ಲರ ಹೆಸರುಗಳು ಕೂಡ ಪವಿತ್ರ ಗೌಡ ಅವ್ರ ತಾಯಿ ಹೇಳ್ತಾ ಇರ್ತಾರೆ. ಕೊನೆಗೆ ಲಾಸ್ಟಿಗೆ ಒಂದು ಪರಿಸ್ಥಿತಿ ಬಂದಂಥ ವೇಳೆಯಲ್ಲಿ ಪವಿತ್ರ ಗೌಡ ಅವ್ರ ತಾಯಿಗೆ ಸೂಚನೆ ಕೊಡುವಂಥದ್ದು, ದರ್ಶನ್ ಹೆಸರು ಹೇಳ ಅನ್ನೋದನ್ನ ಭಾಗ್ಯ ಅವರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಪವಿತ್ರ ಗೌಡ ಸನ್ನೆ ಮಾಡ್ತಾರೆ. ಆಗ ದರ್ಶನ್ ಹೆಸರು ಕೂಡ ಅರ್ಚನೆಯಲ್ಲಿ ಹೇಳಿರುವಂಥದ್ದು. ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದು ಪವಿತ್ರ ಗೌಡಗೆ ದೃಷ್ಟಿಯೆಲ್ಲ ತೆಗೆದ ನಂತರದಲ್ಲಿ ನೇರವಾಗಿ ಅವ್ರನ್ನ ಈ ಕನಕಪುರ ಏನು ಈ ಮೇನ್ ರೋಡಲ್ಲಿರುವಂಥ ಏನು 6 ಸ್ಟೇಜಲ್ಲಿರುವಂಥ ಬ್ರಿಗೇಡ್ ಒಮೆಗಾ ಏನಿದೆ ಅಪಾರ್ಟ್ಮೆಂಟು, ಇಲ್ಲಿಗೆ ಕರೆತಂದಿರುವಂಥದ್ದು. ಬಹುತೇಕ ಇನ್ನೂ ಕೆಲ ದಿನಗಳ ಕಾಲ ಪವಿತ್ರ ಗೌಡ ಇಲ್ಲೇ ಇರುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಎಲ್ಲರೂ ಕೂಡ ಒಮೆಗಾ ಅಪಾರ್ಟ್ಮೆಂಟ್ಗೆ ಬಂದಿರುವಂಥದ್ದು. ಮಮತಾ, ಇಲ್ಲಿ ಇವ್ರನ್ನ ಭೇಟಿಯಾಗೋದಕ್ಕೆ ಬೇರೆ ಯಾರಾದರೂ ಬರ್ತಾರಾ? ಈಗ ಪವಿತ್ರ ಕ್ಲೋಸ್ ಫ್ರೆಂಡ್ಸು ಅಥವಾ
ಇವರು ಎಲ್ಲವೂ ಚೆನ್ನಾಗಿದ್ದಾಗ ಇವ್ರ ಜೊತೆಗಿದ್ದವರು ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲಿ ತನಕ ಅವ್ರನ್ನ ಜೈಲಿಂದ ಬರಮಾಡ್ಕೊಳ್ಳೋಕ್ಕೂ ಕಾಣಿಸ್ತಿಲ್ಲ ಅಥವಾ ಇಲ್ಲೂ ಕಾಣಿಸ್ಲಿಲ್ಲ. ಸೊ ಇನ್ಮೇಲಾದ್ರೂ ಬರ್ತಾರ ಮುಂದಕ್ಕೆ? ಯಾರ್ಯಾರ ನಿರೀಕ್ಷೆನ ಇಟ್ಕೊಳ್ಬೋದು? ಮಮತಾ ಏನು ಪವಿತ್ರ ಗೌಡ ಕಳೆದ 6 ತಿಂಗಳಿಂದ ಪರಪ್ನಗರ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಅವರ ಕುಟುಂಬಸ್ಥರು ಮಾತ್ರ ಭೇಟಿಯಾಗಿರುವಂಥದ್ದು. ಇವತ್ತು ಬಿಡುಗಡೆ ಆಗಿರುವಂಥದ್ದು ಇವತ್ತು 9:30 ನಂತರದಲ್ಲಿ ಬಿಡುಗಡೆ ಆಗಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಇವತ್ತು ತಲಗಟ್ಪುರ ವ್ಯಾಪ್ತಿಯಲ್ಲಿರುವಂಥ ಈ ಏನು ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ, ಈ ವಿಚಾರ ತಿಳಿದಂಥ ಆಪ್ತರು, ಕೆಲವು ಸಿನಿಮಾ ನಟಿಯರು ಕೂಡ ಬರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗಷ್ಟೇ ಅವರು ಅಪಾರ್ಟ್ಮೆಂಟ್ಗೆ ಬಂದಿರೋ ಹಿನ್ನೆಲೆಯಲ್ಲಿ ಯಾರೆಲ್ಲ ಭೇಟಿ ನೀಡ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಅವರ ತಾಯಿ ವಾಸವಾಗಿರುವಂಥ ಈ ಅಪಾರ್ಟ್ಮೆಂಟಲ್ಲಿ ಪವಿತ್ರ ಗೌಡ ಹೋಗಿರುವಂಥದ್ದು. ಇನ್ನೂ ಕೆಲವು ದಿನಗಳ ಕಾಲ ಇಲ್ಲೇ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಯಾಕೆಂದರೆ ಅವರು ಆರ್ ಆರ್ ನಗರದ ಮನೆಗೆ ಹೋದರೆ ಓಕೆ 6-7 ತಿಂಗಳಿಂದ ಜೈಲಲ್ಲಿದ್ದರು. ಈಗ ಮೊದಲಿಗೆ ಬಂದಿರುವಂಥದ್ದು. ಸ್ವಲ್ಪ ಅವರು ಕೂಡ ವಿಶ್ರಾಂತಿ ಪಡ್ಕೋಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಭದ್ರತೆ ದೃಷ್ಟಿನೂ ಇರ್ಬೋದು. ಹಾಗಾಗಿ ಅಪಾರ್ಟ್ಮೆಂಟ್ ಬಂದಿದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಸೊ ದೇವಸ್ಥಾನದ ಬಳಿಕ ಈಗ ತಮ್ಮ ತಾಯಿಯ ನಿವಾಸಕ್ಕೆ ಪವಿತ್ರ ಗೌಡ ಅವರು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರು ಅಂದ್ಕೊಳ್ತಾ ಇದ್ರು ಆರ್ ಆರ್ ನಗರ ನಿವಾಸಕ್ಕೆ ಹೋಗ್ಬೋದು ಅಂತ. ಆದರೆ ಇವರು ಭಾಗ್ಯಮ್ಮ ಅವ್ರದ್ದು ಒಂದು ಫ್ಲ್ಯಾಟ್ ಇದೆ, ಭಾಗ್ಯಮ್ಮ ಪವಿತ್ರ ಗೌಡ ಅವ್ರ ತಾಯಿ. ಸೊ ಆ ಫ್ಲ್ಯಾಟಿಗೆ ಹೋಗಿದ್ದಾರೆ. ಅಲ್ಲೇ ಸ್ವಲ್ಪ ದಿನಗಳ ಕಾಲ ವಿಶ್ರಾಂತಿಯನ್ನು ಬಯಸ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಜೀವನದ ಅತ್ಯಂತ ಕ್ಲಿಷ್ಟಕರ ಸಂದರ್ಭವನ್ನು ಕುಟುಂಬ ಎದುರಿಸ್ತಾ ಇದೆ. ಅಫ್ಕೋರ್ಸ್ ಒಂದು ಕೊಲೆ ಆರೋಪನ ಎದುರಿಸೋದು ಅಂತ ಹೇಳಿದ್ರೆ ಅವ್ರು ಎಷ್ಟೇ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದರೂ, ಆರ್ಥಿಕವಾಗಿ ಸಬಲರಾಗಿದ್ದರೂ ಕೂಡ ಕಷ್ಟನೇ, ಚಾಲೆಂಜಸ್ ಇರುತ್ತೆ. ಸರಿ ತಪ್ಪು ಅದನ್ನು ಪಕ್ಕಕ್ಕಿಟ್ಟು ನೋಡಿದ್ರೂ ಕೂಡ ಒಂದು ಕುಟುಂಬವಾಗಿ, ಒಬ್ಬ ಮಹಿಳೆಯಾಗಿ ಅದನ್ನು ನೋಡಿದ್ರೂ ಕೂಡ ಭಾಳ ಚಾಲೆಂಜಿಂಗ್ ಸಿಚುವೇಶನು. ಸೊ ತಾಯಿ ಮಗಳು ಮತ್ತು ಪವಿತ್ರ ಗೌಡಗೆ ಮಗಳಿದ್ದಾರೆ, ವಯಸ್ಸಿಗೆ ಬಂದಂತಹ ಮಗಳಿದ್ದಾರೆ. ಸೊ ಹೀಗಾಗಿ ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ಕುಟುಂಬ ಇದೆ. ಒಂದು 15-20 ದಿನ ಯಾರು ಡಿಸ್ಟರ್ಬ್ ಮಾಡದೇ ಇರೋ ರೀತಿಯಲ್ಲಿ ಅವರು ಪ್ರೈವಸಿಯನ್ನು ಬಯಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ತಮ್ಮ ನಿವಾಸಕ್ಕೆ ಹೋಗೋ ಬದಲಾಗಿ ತಾಯಿಯ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲೇ ಸ್ವಲ್ಪ ದಿನಗಳ ಕಾಲ ಕಳಿಬಹುದು ಅನ್ನೋದು ನಿರೀಕ್ಷೆ. ಬಟ್ ಹೇಳೋಕ್ಕಾಗಲ್ಲ. ಮಧ್ಯಾಹ್ನದ ನಂತರ ಮನಸ್ಸು ಬದಲಾಗಿ ಮತ್ತೆ ಆರ್ ಆರ್ ನಗರದ ಕಡೆಗೆ ಮನಸ್ಸು ವಾಲಿದ್ರೆ ಅವರು ಹೋಗ್ತಾರೆ, ಆರ್ ಆರ್ ನಗರ ನಿವಾಸಕ್ಕೆ ಹೋಗ್ಬೋದು. ಅಲ್ಲೂ ಕೂಡ ಇವರು ಬರ್ತಾರೆ ಇವತ್ತು ಅಂತಲೇ ಅಲ್ಲಿದ್ದಂತಹ ಮನೆಯನ್ನು ನೋಡ್ಕೊಳ್ಳೋರು ಕೂಡ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿದ್ರು. ಇವ್ರ ಮೇಲೆ ಇಡೀ ಪ್ರಕರಣದ ಸೂತ್ರಧಾರಿ ಇವರೇ ಅನ್ನುವಂತಹ ಗಂಭೀರ ಆರೋಪ.